ಓಂ ಶಾಂತಿ. ಮುರಳಿಯ ದಿನಾಂಕ 19/3/2022. मीठे बच्चे, बाप आए हैं तुम्हें इस दुख के लोक से निकाल सुख के धाम में ले जाने. धाम पवित्र स्थान को कहा जाता है. ಬಾಬಾ ಬಂದಿದ್ದರೆ ಈ ದುಃಖದ ಲೋಕದಿಂದ ನಿಮ್ಮನ್ನು ಹೊರಗೆ ತೆಗೆದು ಸುಖದ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ. ಧಾಮ ಅನ್ನೋದು ಪವಿತ್ರ ಸ್ಥಾನಕ್ಕೆ ಹೇಳಲಾಗ್ತದೆ. ಪ್ರಶ್ನೆ: यह बेहद का खेल किन दो शब्दों के आधार पर बना हुआ है. ಈ ಬೇಹದ್ದಿನ ಆಟ ಯಾವ ಎರಡು ಶಬ್ದಗಳ ಆಧಾರದಿಂದ ನಿರ್ಮಿತವಾಗಿದೆ, ಮಾಡಲ್ಪಟ್ಟಿದೆ. ಉತ್ತರ: वर्षा और श्राप. बाप सुख का वर्षा देते, रावण दुख का श्राप देता. यह बेहद की बात है. ಆಸ್ತಿ ಮತ್ತು ಶಾಪ ಈ ಎರಡು ಶಬ್ದಗಳ ಆಧಾರದ ಮೇಲೆ ಈ ನಾಟಕ ರಚನೆಯಾಗಿದೆ. ತಂದೆ ಸುಖದ ಆಸ್ತಿ ಕೊಡ್ತಾರೆ, ರಾವಣ ದುಃಖದ ಶಾಪ ಕೊಡ್ತಾನೆ. ಇದು ಬೇಹದ್ದಿನ ನಾಟಕ, ಬೇಹದ್ದಿನ ಆಟ ಆಗಿದೆ. देवता धर्म वाले बाप से वर्षा लेते हैं. आधा कल्प के बाद फिर रावण श्राप देता है. तुम बच्चों को अब स्मृति आई कि हम निराकारी दुनिया में रहते थे, फिर सुख का पार्ट बजाए. हम सो देवता, क्षत्रिय, वैश्य, शूद्र बने. अब ब्राह्मण बन देवता बनते हैं. ಬಾಬಾ ನಿಮಗೆ ದೇವತೆ ಆಗುವ ಆಸ್ತಿ ಕೊಡ್ತಾರೆ. ರಾವಣ ಅರ್ಧ ಕಲ್ಪದಿಂದ ನಿಮಗೆ ಶಾಪ ಕೊಡ್ತಾನೆ. ಈಗ ನಿಮಗೆ ಸ್ಮೃತಿ ಬಂದಿದೆ, ನಾವು ನಿರಾಕಾರ ಲೋಕದವರು ಮೊದಲು ಸುಖದಲ್ಲಿ ಪಾತ್ರ ಮಾಡ್ತೇವೆ, ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರ ವಂಶದಲ್ಲಿ ಬಂದು ಕೊನೆಗೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗಿ ಪಾತ್ರ ಮಾಡ್ತೇವೆ. ಈಗಿನ ಬ್ರಾಹ್ಮಣರೇ ಭವಿಷ್ಯದ ದೇವತೆಗಳಾಗ್ತಾರೆ. ಗೀತ್. ಓಂ ನಮಃ ಶಿವಾಯ. यह बेहद बाप की महिमा है. ऊंचते ऊंचा वह भगवान है, यह तो सब जानते हैं. ऊंचते ऊंच भगवान की मत भी जरूर ऊंची होगी. इसलिए कहा जाता है श्रीमत अर्थात श्रेष्ठ मत. ಓಂ ನಮಃ ಶಿವಾಯ ಎಂಬ ಮಹಿಮೆ ಆ ಬೇಹದ್ದಿನ ತಂದೆಯ ಮಹಿಮೆ ಆಗಿದೆ. ಅವನೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾನೆ. ಆ ಕಾರಣದಿಂದ ಅವನು ಕೊಡುವ ಮತವೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಆಗಿರ್ತದೆ. ಅದಕ್ಕೆ ಶ್ರೀಮತ ಅಂತ ಹೇಳಲಾಗ್ತದೆ. ಸಭಿ ಭಕ್ತಿಯಾँ उनको याद करती है. वह है भगवान तो भगवती भी चाहिए, पिता है तो माता भी चाहिए. एक होता है लौकिक माता पिता, दूसरा होता है पारलौकिक माता पिता. लौकिक होते हुए जब कोई दुख होते हैं तो पारलौकिक को याद किया जाता है. ಭಗವಂತ ತಂದೆ ಆಗಿದ್ದಾನೆ ಅಂದರೆ ಮಕ್ಕಳನ್ನು ರಚಿಸಲಿಕ್ಕೆ ಭಗವತಿ ಅಂದರೆ
ತಾಯಿನೂ ಬೇಕು. ಇಲ್ಲಿ ಬ್ರಹ್ಮ ಬಾಬಾ ನಮಗೆ ತಾಯಿ ಆಗ್ತಾರೆ, ಶಿವಬಾಬಾ ತಂದೆ ಆಗಿ ಸಂಗಮ ಯುಗದಲ್ಲಿ ಮಕ್ಕಳಿಗೆ ಜ್ಞಾನ ಜನ್ಮ ಕೊಡ್ತಾರೆ. ಲೌಕಿಕದ ಮಾತಾಪಿತ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಈ ಪಾರಲೌಕಿಕ ಮಾತಾಪಿತ ಇದ್ದಾರೆ. ಲೌಕಿಕ ತಂದೆ ತಾಯಿಗಳು ಇದ್ದಾಗಲೂ ಕೂಡ ಮನುಷ್ಯನಿಗೆ ದುಃಖ ಬಂದಾಗ ಪಾರಲೌಕಿಕ ತಂದೆ ತಾಯಿಯನ್ನು ಅಂದರೆ ಪರಮಾತ್ಮನನ್ನು ಮನುಷ್ಯರು ನೆನಪು ಮಾಡ್ತಾರೆ. पारलौकिक माता पिता तुम्हें परलोक में ले जाते। लौकिक को बंधन कहेंगे जिसमें दुख है। दो परलोक है, एक निराकारी लोक जहाँ आत्माएं रहती है, दूसरा साकारी लोक जिसको सुखधाम कहा जाता है. ಲೌಕಿಕ ತಂದೆ ತಾಯಿಗಳ ಸಂಬಂಧ ಅಂದರೆ ಅದು ಒಂದು ಬಂಧನನೇ ಆಗಿದೆ. ಲೌಕಿಕದ ಬಂಧನದಲ್ಲಿ ದುಃಖ ಇದೆ. ಪಾರಲೌಕಿಕ ಮಾತಾಪಿತನ ಸಂಬಂಧದಲ್ಲಿ ಸುಖ ಇದೆ. ಪಾರಲೌಕಿಕ ತಂದೆ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಪರಲೋಕಗಳು ಎರಡಿವೆ. ಒಂದು ಪರಮಧಾಮ, ಆತ್ಮಗಳ ಪರಲೋಕ. ಎರಡನೇದು ಸ್ವರ್ಗ ಅಥವಾ ಸುಖಧಾಮ, ಜೀವಾತ್ಮರ ಸುಖದ परलोक. वह शांति धाम, वह सुख धाम. बाबा आकर इस दुख के लोक जिसे मृत्युलोक अथवा पतित भ्रष्टाचारी दुनिया कहा जाता है, यहाँ से ले जाते हैं. यहाँ सब पतित है. ತಂದೆ ಬಂದು ಈ ದುಃಖದ ಲೋಕದಿಂದ, ಮೃತ್ಯುಲೋಕದಿಂದ ಸುಖದ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲರೂ ಪತೀತರಿದ್ದಾರೆ. ಪತೀತರು ಅಂದರೆ ವಿಕಾರದಲ್ಲಿ ಹೋಗುವಂಥವ್ರು. सतयुग में पावन संपूर्ण निर्विकारी रहते. पहले लक्ष्मी नारायण की महिमा गाते थे, अपने को विकारी समझते थे. लक्ष्मी नारायण महाराजा महारानी पवित्र थे, तो प्रजा को भी पवित्र कहेंगे. वह सुखधाम वैकुंठ. नरक को धाम नहीं कहेंगे. धाम पवित्र को कहा जाता है. ಬಾಬಾ ಹೇಳ್ತಾರೆ, ಮೊದಲು ಭಕ್ತರು ದೇವತೆಗಳನ್ನು ಸಂಪೂರ್ಣ ನಿರ್ವಿಕಾರಿ ಅಂತ ಮಹಿಮೆ ಮಾಡ್ತಿದ್ರು. ತಮಗೆ ವಿಕಾರಿಗಳು ಅಂತ, ಪತೀತರು ಅಂತ ತಿಳ್ಕೊಳ್ತಿದ್ರು. ಆದರೆ ಇತ್ತೀಚೆಗೆ ಭಕ್ತರು ಆ ಥರ ತಮಗೆ ಪತೀತರು ಅಂತ ಹೇಳ್ಕೊಳ್ತಿಲ್ಲ. ವಾಸ್ತವಿಕವಾಗಿ ಈ ಅಪವಿತ್ರ ಪ್ರಪಂಚದಲ್ಲಿ ಎಲ್ಲರೂ ಪತೀತರಾಗಿದ್ದಾರೆ. ಪವಿತ್ರ ಪ್ರಪಂಚದಲ್ಲಿ ಲಕ್ಷ್ಮೀನಾರಾಯಣ ಅಂದರೆ ಮಹಾರಾಜ ಮಹಾರಾಣಿ ಹೇಗೆ ಪವಿತ್ರ ಇದ್ದರು, ಹಾಗೆಯೇ ಪ್ರಜೆಗಳು ಸಹ ಪವಿತ್ರ ಆಗಿದ್ದರು. ಅದಕ್ಕೆ ಸುಖಧಾಮ ಅಂತ ಹೇಳಲಾಗ್ತಿತ್ತು. ಈ ಧಾಮ ಎಂಬ ಶಬ್ದ ಅಕ್ಷರ ಪವಿತ್ರ ಸ್ಥಾನಕ್ಕೆ ಬಳಸಲಾಗ್ತದೆ. ಭಾರತ್ ಸುಖಧಾಮ ಥಾ, अब पतित भ्रष्टाचारी नरक है. अभी सबको सुख के धाम में ले जाना है. ಭಾರತ ಮೊದಲು ಸುಖಧಾಮ ಆಗಿತ್ತು, ಈಗ ಪತಿತ ಭ್ರಷ್ಟಾಚಾರಿ ನರ್ಕ ಆಗಿದೆ. ಮತ್ತೆ ಬಾಬಾ ಎಲ್ಲರನ್ನು ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. उसलिए बाप को आना पड़े जो आकर बच्चों को सुखी बनावे. ಅದಕ್ಕಾಗಿಯೇ ತಂದೆ ಬರಬೇಕಾಗ್ತದೆ, ಬಂದು ಮಕ್ಕಳನ್ನು ಸುಖಿಯನ್ನಾಗಿ ಮಾಡ್ತಾರೆ. बाबा है स्वर्ग का रचयिता, कहते हैं बाबा पहले आपने हमको स्वर्ग का वर्षा दिया था.
आधा कल्प हम स्वर्ग में रहे, उसको कहा जाता सूर्यवंशी चंद्रवंशी राजधानी। बाबा याद दिलाते 21 जन्म तुम स्वर्ग में रहे, 8 जन्म सत्ययुग के, 12 जन्म त्रेता के लिए। यह सब बातें बाप बैठ समझाते। ಬಾಬಾನೇ ಸ್ವರ್ಗದ ರಚಯಿತ ಆಗಿದ್ದಾರೆ. 21 ಜನ್ಮಕ್ಕಾಗಿ ಸೂರ್ಯವಂಶ ಹಾಗೂ ಚಂದ್ರವಂಶದ ರಾಜ್ಯವನ್ನು ನಮಗೆ ಕೊಡ್ತಾರೆ. कहते बच्चे तुम अपने जन्मों को नहीं जानते, मैं तुमको सब कुछ बतलाता हूँ. ನಿಮಗೆ ನಿಮ್ಮ ಜನ್ಮಗಳ ಬಗ್ಗೆನೇ ಗೊತ್ತಿರಲಿಲ್ಲ. ನಾನು ಬಂದು ನಿಮ್ಮ ಎಲ್ಲ ಜನ್ಮಗಳ ಕಥೆಯನ್ನು ಹೇಳ್ತೀನಿ. निराकार बाप निराकार बच्चों से बात करते. इस साधारण तन का लोन लेकर कहते, मैं तुमको समझाता. आधा कल्प तुम अशोक वाटिका में थे, फिर तुम शोक वाटिका में आ गए. ಬಾಬಾ ಹೇಳ್ತಾರೆ, ನಿರಾಕಾರ ತಂದೆ ಬಂದು ನಿರಾಕಾರ ಮಕ್ಕಳ ಜೊತೆಗೆ ಅಂದರೆ ಆತ್ಮರ ಜೊತೆಗೆ ಮಾತಾಡ್ತೀನಿ. ಈ ದೇಹವನ್ನು ಆಧಾರವನ್ನಾಗಿ ಮಾಡಿಕೊಂಡು ಬಾಡಿಗೆ ತೆಗೆದುಕೊಂಡು ಇವರ ಮೂಲಕ ಮಾತಾಡ್ತೀನಿ. ನೀವು ನಿಮ್ಮ ದೇಹದ ಮೂಲಕ ಕೇಳ್ತೀರಿ. ಅರ್ಧ ಕಲ್ಪದಿಂದ ನೀವು ಶೋಕವಾಟಿಕೆಯಲ್ಲಿ ಇದ್ರಿ. ಈಗ ಮತ್ತೆ ನಿಮಗೆ ನಾನು ಅಶೋಕವನಕ್ಕೆ ಕರ್ಕೊಂಡು ಹೋಗ್ತೀನಿ. ದುಃಖರಹಿತವಾದಂತಹ ಶೋಕರಹಿತವಾದಂಥ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀನಿ. ಸುಖ ಪೂರಾ ಹೋಕರ್ ದುಃಖ ಆಗಯ ವಾಮ ಮಾರ್ಗಮಾನ ನರ್ಕ. ಯಾವಾಗ ಅರ್ಧ ಕಲ್ಪ ಸುಖ ಮುಗೀತು, ಅಂದಿನಿಂದ ದುಃಖ ಪ್ರಾರಂಭ ಆಯಿತು. ವಾಮ ಮಾರ್ಗದಲ್ಲಿ ನೀವು ಬರ್ತೀರಿ ಅಂದರೆ ನರ್ಕದಲ್ಲಿ ಬರ್ತೀರಿ. अब यह रावण राज्य है. बाप आकर रावण राज्य से छुड़ाकर राम राज्य में ले जाते हैं. ಇದು ರಾವಣನ ರಾಜ್ಯ. ಬಾಬಾ ರಾವಣ ರಾಜ್ಯದಿಂದ ಬಿಡಿಸಿ ರಾಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. यह खेल बना हुआ है. बाप सुख का वर्षा देते, रावण दुख का श्राप देते. यह बेहद की बात है. अभी बाप तुमको 21 जन्म के लिए सुख का वर्षा दे रहे. ತಂದೆ ಸುಖದ ಆಸ್ತಿ ಕೊಡ್ತಾರೆ, ರಾವಣ ದುಃಖದ ಶಾಪ ಕೊಡ್ತಾನೆ. ಇದು ಬೇಹದ್ದಿನ ನಾಟಕ ಆಗಿದೆ. भगवान स्वर्ग रचते तो स्वर्ग का वर्षा मिलना चाहिए. वर्षा पाया हुआ था, माया ने फिर आधा कल्प श्राप दे दिया. ಪರಮಾತ್ಮ ಸ್ವರ್ಗದ ರಚನೆ ಮಾಡ್ತಾರಂದರೆ ಆ ಸ್ವರ್ಗದ ಆಸ್ತಿಯನ್ನು ಮಕ್ಕಳಿಗೆ ಕೊಡ್ತಾರೆ. ನಿಮಗೆ ಆಸ್ತಿ ಸಿಕ್ಕಿತ್ತು, ಅರ್ಧ ಕಲ್ಪದ ನಂತರ ಮಾಯೆ ನಿಮಗೆ ಶಾಪ ಕೊಟ್ಟಿದೆ. तुम्हारी बुद्धि में सारा चक्र है. इस चक्र का कभी अंत्य नहीं होता. फिर वर्षा देने बाप को जरूर आना है. अब बाप आए हैं, जानते हैं वर्षा लेंगे वही जिन्होंने कल्प पहले भी लिया था. ಬಾಬಾ ಹೇಳ್ತಾರೆ, ಕಲ್ಪದ ಹಿಂದೆ ನನ್ನ ಹತ್ತಿರ ಬಂದು ಯಾರು ಆಸ್ತಿ ತಗೊಂಡಿದ್ರು ಅವರೇ ಬಂದು ಈಗ ಪುನಃ ಆಸ್ತಿಯನ್ನು ಪಡ್ಕೊಳ್ತಾರೆ. ದೇವತಾ ಧರ್ಮಕ್ಕೆ ಸಿವಾಯ दूसरा कोई वर्षा ले न सके. पहले ब्राह्मण बनने के बिगर देवता बन न सके. पहले हम आत्माएं निराकारी दुनिया में रहने वाले, फिर आते हैं सुख का पार्ट बजाने, हम सो देवता बने.
क्षत्रिय वैश्य शूद्र भी बने, हम इन वर्णों में आते हैं। अब जो ब्राह्मण बनते हैं वह अपने को ब्रह्मा कुमार और कुमारिया कहलाते। ಈಗ ಯಾರು ಬ್ರಾಹ್ಮಣ ಆಗಿದ್ದರೆ ಪರಮಾತ್ಮನ ಜ್ಞಾನ ಕೇಳಿ ಬ್ರಹ್ಮಜ್ಞಾನ ಪಡೆದು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದರೆ ಅವರೇ ತಮಗೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಅಂತ ಹೇಳ್ಕೊತಾರೆ. समझते हैं हम भाई बहन हो गए, फिर विकार की दृष्टि रह न सके, पवित्र बन फिर पवित्र दुनिया के मालिक बनेंगे. ಬ್ರಹ್ಮ ಕುಮಾರ್ ಕುಮಾರಿಯರು ಅಂದರೆ ಸೋದರ ಸೋದರಿಯರು. ಆಗ ಅವರಲ್ಲಿ ವಿಕಾರದ ದೃಷ್ಟಿ ಬರೋದಿಲ್ಲ. ಬ್ರಹ್ಮ ಕುಮಾರ್ ಕುಮಾರಿಯರು ಪವಿತ್ರ ಆಗಿ पवित्र प्रपंचದ मालिक ಆಗ್ತಾರೆ. बाप और स्वर्ग को याद करते और एक जन्म पवित्र रहते तो पवित्र दुनिया के मालिक बनते. यह है मृत्युलोक, यह मुर्दाबाद हो, अमरलोक जिंदाबाद होना है. ಇದು ಮೃತ್ಯುಲೋಕ ಆಗಿದೆ. ಇದು ಮುರ್ದಾಬಾದ್ ಆಗ್ತದೆ, ಅಮರಲೋಕ ಜಿಂದಾಬಾದ್ ಆಗ್ತದೆ. ಅಂದರೆ ಮೃತ್ಯುಲೋಕ ಹೋಗ್ತದೆ, ಅಮರಲೋಕ ಬರ್ತದೆ. वहाँ 5 विकार होते नहीं, रावण राज्य ही खत्म हो जाएगा. सत्य त्रेता को राम राज्य, द्वापर कलियुग को रावण राज्य कहा जाता है. वही भारत हीरे जैसा था, अब कौड़ी जैसा बन गया है. ಭಾರತ ಮೊದಲು ವಜ್ರ ಸಮಾನ ಆಗಿತ್ತು, ಈಗ ಕೌಡೆ ಸಮಾನ ಆಗಿದೆ. बाप कहते तुमको हीरे जैसा जन्म देने आया, तुम मेरी श्रीमत पर चलो, नहीं तो तुम सुख के दिन देख नहीं सकेंगे. ಬಾಬಾ ಹೇಳ್ತಾರೆ, ನಿಮ್ಮನ್ನು ವಜ್ರ ಸಮಾನ ಮಾಡಲಿಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಶ್ರೀಮತದಂತೆ ನಡಿರಿ, ಆಗ ಮಾತ್ರ ನೀವು ಸ್ವರ್ಗದ ಸುಖವನ್ನು ನೋಡುವಿರಿ. ಇಲ್ಲದಿದ್ದರೆ ಸ್ವರ್ಗದ ಸುಖವನ್ನು ನೀವು ನೋಡೋದಿಲ್ಲ. स्वर्ग में दुख का नाम नहीं होता और कोई खंड नहीं रहता. ಸ್ವರ್ಗದಲ್ಲಿ ದುಃಖದ ಹೆಸರೇ ಇರೋದಿಲ್ಲ, अन्य खंडಗಳು ಇರೋದಿಲ್ಲ. भारत ही असूल में प्राचीन खंड है, जहाँ देवताओं का राज्य होता है, इसलिए इसको स्वर्ग कहा जाता है. ಭಾರತ ಪ್ರಾಚೀನ ಖಂಡ ಆಗಿದೆ. ಪ್ರಾಚೀನ ಕಾಲದಲ್ಲಿ ಇಲ್ಲಿ ದೇವತೆಗಳ ರಾಜ್ಯ ಇತ್ತು, ಅದಕ್ಕೆ ಸ್ವರ್ಗ ಅಂತ ಹೇಳಲಾಗ್ತಿತ್ತು. आधा कल्प तुमने स्वर्ग का सुख भोगा, फिर रावण राज्य शुरू हुआ. सतयुग को शिवालय कहा जाता है, शिव बाबा का स्थापन किया हुआ है. ಸತ್ಯಯುಗಕ್ಕೆ ಶಿವಾಲಯ ಅಂತ ಹೇಳಲಾಗ್ತದೆ, ಕಲಿಯುಗಕ್ಕೆ ವೇಶ್ಯಾಲಯ ಅಂತ ಹೇಳಲಾಗ್ತದೆ. ಸತ್ಯಯುಗ ಶಿವಾಲಯ ಆಗಿದೆ ಯಾಕೆ ಅಂದರೆ ಅದು ಶಿವ ತಂದೆಯಿಂದ ಸ್ಥಾಪಿಸಲ್ಪಡ್ತದೆ. ಶಿವ ಬಾಬಾ ब्रह्मा द्वारा स्वर्ग की स्थापना, शंकर द्वारा नरक का विनाश कराते हैं. जो स्थापना करेंगे वही फिर स्वर्ग में पालना भी करेंगे, वही विष्णुपुरी के मालिक बनेंगे. ಶಿವ ತಂದೆ ಬ್ರಹ್ಮಾರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ, ಶಂಕರನ ಮೂಲಕ ವಿನಾಶ ಮಾಡಿಸ್ತಾರೆ. ಯಾರಿಂದ ಸ್ಥಾಪನೆ ಮಾಡ್ತಾರೋ ಅವರಿಂದನೇ ಸ್ವರ್ಗದಲ್ಲಿ ದೇವತೆಗಳ ಪಾಲನೆ ನಡೀತದೆ. ಅವರೇ ವಿಷ್ಣುಪುರಿಯ ಮಾಲೀಕರಾಗಿರ್ತಾರೆ.
शिव बाबा ही शूद्र से ब्राह्मण बनाते हैं। इस समय तुम्हारा ब्राह्मण वर्ण है, फिर देवताओं का वर्ण हो जाएगा। अभी तुम ईश्वर द्वारा ब्राह्मण वर्ण में आए हो, फिर तुम ईश्वरीय वर्ण में बाप के साथ परम धाम में रहेंगे, फिर वहाँ से देवता वर्ण में आएंगे। सतयुग में एक देवताओं का ही राज्य था। उस समय और कोई खंड नहीं था। बाद में ಇಸ್ಲಾಮಿ ಬೌದ್ಧಿ ಆದಿ ಆಯೆ ಹೇ. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಬಾಬಾ ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಈ ಬ್ರಾಹ್ಮಣರೇ ಭವಿಷ್ಯದಲ್ಲಿ ದೇವತೆಗಳಾಗ್ತಾರೆ. ಬ್ರಾಹ್ಮಣ ವರ್ಣಕ್ಕೆ ಈಶ್ವರೀಯ ವರ್ಣ ಅಂತಲೂ ಹೇಳಲಾಗ್ತದೆ. ಈಶ್ವರನ ಮೂಲಕನೇ ನೀವು ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ. ಪರಮಧಾಮದಲ್ಲಿ ಇರುವಾಗ ನೀವು ಈಶ್ವರೀಯ ವರ್ಣದವರಾಗಿರ್ತೀರಿ. ಸಂಗಮ ಯುಗದಲ್ಲಿ ಬ್ರಾಹ್ಮಣ ವರ್ಣ, ಪರಮಧಾಮದಲ್ಲಿ ಈಶ್ವರೀಯ ವರ್ಣ, ಸತ್ಯಯುಗದಲ್ಲಿ ದೇವತಾ ವರ್ಣ. ಆ ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯ ಇತ್ತು. ಇತರ ಖಂಡಗಳು ಇರಲಿಲ್ಲ, ಇತರ ಧರ್ಮಗಳು ಇರಲಿಲ್ಲ. ದ್ವಾಪರ ಯುಗದಿಂದ ಇಸ್ಲಾಂ, ಬೌದ್ಧ ಮತ್ತು ಕ್ರೈಸ್ತ ಧರ್ಮಗಳು ಬರ್ತವೆ. अभी तुम पांडव योग बल से 5 विकारों पर जीत पाए जगत जीत विश्व के मालिक बनते हो. लक्ष्मी नारायण सूर्यवंशी स्वर्ग के मालिक थे. उनको भी संगम पर बाप से ही वर्षा मिला. संगम युग ब्राह्मणों का है. जो ब्राह्मण नहीं बनते वह गोया ಕಲಿಯುಗ ಮೇ. ನೀವೀಗ ಪಾಂಡವರು ಯೋಗ ಬಲದಿಂದ 5 ವಿಕಾರಗಳನ್ನು ಜಯಿಸ್ತೀರಿ. ಯಾರು ವಿಕಾರ ಜೀತ ಆಗ್ತಾರೆ ಅವರು ಜಗಜ್ಜೀತ ಆಗಿ ವಿಶ್ವದ ಮಾಲೀಕ ಆಗ್ತಾರೆ. ಸಂಗಮ ಯುಗದಲ್ಲಿ ನಿಮಗೆ ತಂದೆಯಿಂದ ವಿಶ್ವದ ಮಾಲೀಕ ಆಗುವ ಆಸ್ತಿ ಸಿಗ್ತದೆ. ಸಂಗಮ ಯುಗದಲ್ಲಿ ಇರೋರು ಮಾತ್ರ ಬ್ರಾಹ್ಮಣರು, ಉಳಿದವರೆಲ್ಲ ಕಲಿಯುಗದ ಶೂದ್ರರು. ಬಾಪ್ ತುಮಕೋ वेश्यालय से निकाल ಶಿವಾಲಯ में ले जा रहे. ಬಾಬಾ ನಿಮ್ಮನ್ನು ವೇಶ್ಯಾಲಯದಿಂದ ತೆಗೆದು ಶಿವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅಬ್ ತುಮ್ ಬ್ರಹ್ಮಾ ಕೆ ಬಚ್ಚೆ, ब्रह्मा कुमार ब्रह्मा कुमारियाँ भाई बहन हो, कभी भी विष पान नहीं कर सकते. ನೀವು ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು, ಸೋದರ ಸೋದರಿಯರು. ವಿಕಾರದ ವಿಷವನ್ನು ನೀವು ಕುಡಿಬಾರದು. हाँ गृहस्थ व्यवहार में रहना है, परंतु विकार में नहीं जा सकते. ಭಲೆ ಗೃಹಸ್ಥ ವ್ಯವಹಾರದಲ್ಲಿ ನೀವು ಇರಿ, ಆದರೆ ವಿಕಾರದಲ್ಲಿ ಹೋಗಬೇಡಿ. इस रावण राज्य में रह कमल फूल समान पवित्र रहना है. ಈ ರಾವಣ ರಾಜ್ಯದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಪವಿತ್ರ ಆಗಬೇಕು. फिर यह प्रश्न नहीं उठ सकता कि सृष्टि कैसे बढ़ेगी. ನಂತರ ಯಾವಾಗ ನೀವು ಒಮ್ಮೆ ಪವಿತ್ರ ಆಗಿಬಿಡ್ತೀರಿ, ಆಗ ನಿಮಗೆ ಪ್ರಶ್ನೆನೇ ಬರೋದಿಲ್ಲ. ಮುಂದೆ ಈ ಸೃಷ್ಟಿ ಹೇಗೆ ಬೆಳೀತದೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬರೋದಿಲ್ಲ. क्योंकि बाप का फरमान है, मैं पवित्र दुनिया बनाने आया हूँ. तुम अंतिम जन्म पवित्र बनो तो पवित्र दुनिया के मालिक बन सकते हो. इस पर ही अबलाओं पर अत्याचार होते. रुद्र ज्ञान यज्ञ में असुरों के विघ्न पड़ते.
ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರ ಆಗಿಬಿಟ್ರೆ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಪವಿತ್ರತೆಯ ವಿಷಯದ ಕಾರಣದಿಂದಲೇ ಅಬಲೆಯರ ಮೇಲೆ ಅತ್ಯಾಚಾರ ನಡೀತದೆ. ರುದ್ರ ಜ್ಞಾನ ಯಜ್ಞದಲ್ಲಿ ಅಸುರರು ವಿಘ್ನಗಳನ್ನು ಹಾಕ್ತಾರೆ. बाप कहते श्रीमत पर चलने से तुम श्रेष्ठ बनेंगे. इतना समय आसुरी मत पर अर्थात 5 भूतों की मत पर थे. ಶ್ರೀಮತದಿಂದ ನಡೆದರೆ ನೀವು ಶ್ರೇಷ್ಠ ಆಗ್ತೀರಿ. ಇಲ್ಲಿಯ ತನಕ 5 ಭೂತಗಳ ಆಸುರಿ ಮತದಂತೆ ನೀವು ನಡೀತಾ ಇದ್ರಿ. मैं आत्मा, मुझे इस शरीर से पार्ट बजाना है, यह कोई जानते नहीं. ನಾನು ಆತ್ಮ, ದೇಹದ ಮೂಲಕ ಪಾತ್ರ ಅಭಿನಯಿಸ್ತೇನೆ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ. आत्मा सालिग्राम को ही कहते. सालिग्राम भी कोई इतना बड़ा नहीं, परमात्मा भी इतना बड़ा नहीं. आत्मा ಅಥವಾ ಪರಮಾತ್ಮ ಸ್ಟಾರ್ ಮಿಸಲ್. ಆತ್ಮಕ್ಕೆ ಶಾಲಿಗ್ರಾಮ ಅಂತ ಹೇಳಲಾಗ್ತದೆ. ಆತ್ಮನೂ ದೊಡ್ಡದಿಲ್ಲ, ಪರಮಾತ್ಮನೂ ದೊಡ್ಡದಿಲ್ಲ. ಆತ್ಮ ಪರಮಾತ್ಮ ಇಬ್ಬರೂ ಸಹ ಬಿಂದು ಆಗಿದ್ದಾರೆ, ನಕ್ಷತ್ರದ ಸಮಾನ ಇದ್ದಾರೆ. ಆತ್ಮ ಮೇ ಸಾರಾ ಪಾರ್ಟ್ ಭರಾ ಹುआ है. आत्मा कहती मैं एक शरीर छोड़ दूसरा धारण करती हूँ पार्ट बजाने. ಆತ್ಮನೇ ದೇಹದ ಮೂಲಕ ಹೇಳ್ತದೆ, ನಾನು ಒಂದು ದೇಹ ಬಿಟ್ಟು ಇನ್ನೊಂದು ದೇಹವನ್ನು ಧಾರಣೆ ಮಾಡಿಕೊಳ್ತೀನಿ ಪಾತ್ರ ಅಭಿನಯಿಸಲಿಕ್ಕೆ. श्री नारायण की आत्मा कहेंगी हम श्री नारायण का रूप धारण कर इतना जन्म राज्य करेंगे. आत्मा में सारा अविनाशी पार्ट भरा हुआ है. इनको ही गॉड फादरली नॉलेज कहा जाता है. भगवान वाच स्पिरिचुअल फादर आत्माओं को बैठ पढ़ाते, कोई मनुष्य नहीं. बेहद का बाप पढ़ाते तो यह चक्र कैसे फिरता है. इस सृष्टि चक्र रचयिता व रचना की नॉलेज को कोई मनुष्य मात्र नहीं जानते. ಬಾಬಾ ಹೇಳ್ತಾರೆ, ಆತ್ಮದಲ್ಲಿನೇ ಅವಿನಾಶಿ ಪಾತ್ರ ರೆಕಾರ್ಡ್ ಆಗಿರ್ತದೆ. ಆತ್ಮ ಪರಮಾತ್ಮ ಸೃಷ್ಟಿಚಕ್ರದ ಜ್ಞಾನ, ಇದಕ್ಕೆ ಹೇಳಲಾಗ್ತದೆ ಗಾಡ್ ಫಾದರ್ಲಿ ನಾಲೆಜ್ ಅಥವಾ ಈಶ್ವರೀಯ ಜ್ಞಾನ ಅಂತ. ಅದನ್ನೇ ಪರಮಾತ್ಮ ಬಂದು ಇಲ್ಲಿ ಓದಿಸ್ತಾ ಇದ್ದಾನೆ. ಅಭಿ ತುಮ್ ಶಿವಾಲಯ सतयुग में राज्य करने लायक बनते हो. भारत जब लायक था तो बड़ा अक्लमंद था. ಈಗ ನೀವು ಶಿವಾಲಯ ಅಂದರೆ ಸತ್ಯಯುಗದಲ್ಲಿ ರಾಜ್ಯ ಮಾಡಲಿಕ್ಕೆ ಲಾಯಕ ಆಗ್ತೀರಿ. ಭಾರತ ಯಾವಾಗ ಲಾಯಕ ಆಗಿತ್ತು ಆಗ ಆ ಎಲ್ಲ ದೇವತೆಗಳು ಬುದ್ಧಿವಂತರಾಗಿದ್ದರು. अब बाप फिर हीरे जैसा बनाने आया है तो उनकी श्रीमत पर चलना पड़े. रावण मत तुमको कौड़ी तुल्य बनाती. ತಂದೆ ನಿಮ್ಮನ್ನು ವಜ್ರ ಸಮಾನ ಮಾಡಲಿಕ್ಕೆ ಬಂದಿದ್ದಾರಂದರೆ ಅವನ ಶ್ರೀಮತದಂತೆ ನೀವು ನಡಿಬೇಕು. ರಾವಣನ ಮತದಿಂದ ನೀವು ಕೌಡೆ ಸಮಾನ ಆಗಿದ್ದೀರಿ. तुम जानते हो इस दुनिया की आयु 5000 वर्ष है, उसमें ही पुरानी और नई बनती. सत्य त्रेता नई दुनिया, द्वापर कलयुग पुरानी दुनिया. बाप फिर से दैवी दुनिया की स्थापना करने आए हैं. तुम आत्माएं पूरे 84 जन्म
लेती हूँ। आत्मा इन ऑर्गन्स द्वारा बोलती और सुनती। एक पुराना शरीर छोड़ नया लेती। आत्माओं को बाप ने यह ज्ञान दिया कि हम बाप के साथ पहले स्वीट होम में थे, फिर देवता, क्षत्रिय, वैश्य, शूद्र बने। अब हमारा यह अंतिम जन्म है। ಬಾಬಾ ನಮಗೆ ಸೃಷ್ಟಿ ನಾಟಕದ ಕಥೆಯನ್ನು ಹೇಳಿಕೊಡ್ತಾರೆ. ನೀವೇ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ವಂಶದಲ್ಲಿ ಪಾತ್ರ ಮಾಡಿ ಈಗ ಅಂತಿಮ ಜನ್ಮದಲ್ಲಿ ಇದ್ದೀರಿ. हम ब्राह्मण स्वर्ग का वर्षा लेकर देवता बनेंगे, नया शरीर धारण करेंगे. यह चक्र बुद्धि में फिरना चाहिए. ಸಂಗಮ ಯುಗದ ನಾವು ಬ್ರಾಹ್ಮಣರು ಸ್ವರ್ಗದ ಆಸ್ತಿಯನ್ನು ಪಡೆದು ದೇವತಾ ಆಗೋರಿದ್ದೇವೆ. ಹೊಸ ದೇಹ ಧಾರಣೆ ಮಾಡಿಕೊಳ್ಳೋರಿದ್ದೇವೆ. ಈ ಒಂದು ಚಕ್ರ ನಮ್ಮ ಬುದ್ಧಿಯಲ್ಲಿ ನಿರಂತರವಾಗಿ ಸುತ್ತುತ್ತಾ ಇರಬೇಕು. ಪವಿತ್ರ रहने से तुम स्वर्ग के चक्रवर्ती महाराजा बनेंगे. यह बात उन्हों की बुद्धि में आएगी जो कल्प पहले मुवाफिक बने होंगे. ಪವಿತ್ರ ಆಗೋದ್ರಿಂದ ಮತ್ತು ಚಕ್ರದ ಜ್ಞಾನದ ಬಗ್ಗೆ ಚಿಂತನೆ ಮಾಡೋದ್ರಿಂದ ನೀವು ಚಕ್ರವರ್ತಿ ಮಹಾರಾಜ ಆಗ್ತೀರಿ. ಆದರೆ ಈ ಜ್ಞಾನ ಯಾರಿಗೆ ಅರ್ಥ ಆಗ್ತದೆ, ಯಾರ ಬುದ್ಧಿಗೆ ಇದು ಟಚ್ ಆಗ್ತದೆ ಅಂದರೆ ಕಲ್ಪದ ಹಿಂದೆ ಯಾರು ಅರ್ಥ ಮಾಡಿಕೊಂಡಿದ್ರು ಅವರ ಬುದ್ಧಿಗೆ ಮಾತ್ರ ಇದು ಹಿಡಿಸ್ತದೆ. नहीं तो बुद्धि में आएगा ही नहीं. वर्ल्ड की हिस्ट्री, जोग्राफी समझने की है, ऐसे बनना है. ಯಾರ ಪಾತ್ರ ಸತ್ಯತ್ರೇತಾಯುಗದಲ್ಲಿ ಇರೋದಿಲ್ಲವೋ ಅವರಿಗೇನು ಅರ್ಥನೇ ಆಗೋದಿಲ್ಲ. ಈ ಸೃಷ್ಟಿಚಕ್ರ ಈ ಥರ ತಿರುಗ್ತದೆ, ನಾನು ಇದನ್ನು ಅಭ್ಯಾಸ ಮಾಡಬೇಕು, ಆಗ ನಾನು ಸ್ವರ್ಗದ ಮಾಲೀಕ ಆಗ್ತೀನಿ ಎಂಬ ವಿಚಾರ ಅವರ ಬುದ್ಧಿಯಲ್ಲಿ ಬರೋದಿಲ್ಲ. ಕೋಯಿ ತೋ ಜಾನ್ಕರ್ ಬಿ ಯಾ ಪಢಾಯಿ ಛೋಡ್ ದೇತೆ. ಇನ್ನು ಕೆಲವರು ಎಲ್ಲವನ್ನೂ ತಿಳ್ಕೊಂಡ್ರೂ ಸಹ ಮಧ್ಯದಲ್ಲಿ ಈ ವಿದ್ಯಾಭ್ಯಾಸವನ್ನು ಬಿಟ್ಟು ಹೋಗ್ತಾರೆ. ಸ್ವರ್ಗ ಮೇ ಆಯೇಂಗೆ ಪರಂತು योगी बन विकर्म विनाश नहीं किए तो सजा भोगनी पड़ेगी. ಕೆಲವರು ಸ್ವಲ್ಪ ದಿನಗಳವರೆಗೆ ಬಂದು ಮತ್ತೆ ವಿದ್ಯಾಭ್ಯಾಸ ಬಿಟ್ಟು ಹೋಗ್ತಾರೆ. ಅಂದರೆ ಅವರಿಗೆ ಸ್ವರ್ಗದಲ್ಲಿ ಪದವಿ ಸಿಗ್ತದೆ, ಆದರೆ ಕಡಿಮೆ ಪದವಿ ಸಿಗ್ತದೆ. ಶಿಕ್ಷೆ ಅನುಭವಿಸಿ ಅವರು ಪರಮಧಾಮಕ್ಕೆ ಹೋಗಿ ಸ್ವರ್ಗದಲ್ಲಿ ಬರಬೇಕಾಗ್ತದೆ. ಸ್ವರ್ಗ में पहले पावन महाराजा महारानी थे, वही फिर पतित राजा रानी बनते. अब तो वह भी राजा रानी नहीं, बाप द्वारा पावन राजा रानी बन रहे. ಬಾಬಾ ಹೇಳ್ತಾರೆ, ಸ್ವರ್ಗದಲ್ಲಿ ಪಾವನ ಮಹಾರಾಜ ಮಹಾರಾಣಿ ಇದ್ದರು. ದ್ವಾಪರದಲ್ಲಿ ಅಥವಾ ಕಲಿಯುಗದ ಮಧ್ಯದವರೆಗೆ ಸಾಮಾನ್ಯ ಪತಿತ ರಾಜಾರಾಣಿಯರು ಇದ್ದರು. ಕೊನೆಗೆ ಯಾವ ರಾಜಾರಾಣಿನೂ ಇಲ್ಲ. ಈಗ ಪ್ರಜಾರಾಜ್ಯ ನಡೆದಿದೆ. या ईश्वरीय नॉलेज निराकार बाप ही पढ़ाते हैं. यह साकार में ब्रह्मा भी उस निराकार से ही सुन रहा है. निराकार बाप बैठ पढ़ाते हैं. इस ज्ञान से तुम मनुष्य से देवता बनते हो. इस ब्रह्मा की आत्मा भी पढ़ती है, बच्चों की आत्मा भी पढ़ती है. ज्ञान सागर ನಿರಾಕಾರ ತಂದೆಯೇ ಬಂದು ಈಶ್ವರೀಯ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಈ ಸಾಕಾರ ಬ್ರಹ್ಮ ತಂದೆಯೂ ಸಹ ಆ ನಿರಾಕಾರ ತಂದೆಯಿಂದಲೇ ಜ್ಞಾನ ಕೇಳ್ತಾ ಇದ್ದಾರೆ.
ಹೇಗೆ ನೀವು ಮಕ್ಕಳು ಅಭ್ಯಾಸ ಮಾಡ್ತೀರಿ, ತಂದೆಯಿಂದ ಜ್ಞಾನ ಕೇಳ್ತೀರಿ, ಕಲಿತೀರಿ, ಹಾಗೆ ಬ್ರಹ್ಮಬಾಬನು ಸಹ ನಿಮ್ಮ ಜೊತೆಗೆ ಅಭ್ಯಾಸ ಮಾಡ್ತಾರೆ, ಜ್ಞಾನ ಕೇಳ್ತಾರೆ. अच्छे व बुरे संस्कार आत्मा में ही रहते. अच्छे संस्कार होंगे तो अच्छे घर में जन्म लेंगे. पढ़ते पढ़ते फिर नॉलेज भी छोड़ देते. ಒಳ್ಳೆ ಅಥವಾ ಕೆಟ್ಟ ಸಂಸ್ಕಾರಗಳು ಆತ್ಮದಲ್ಲಿ ಇರ್ತವೆ. ಒಳ್ಳೆಯ ಸಂಸ್ಕಾರವನ್ನು ತೆಗೆದುಕೊಂಡು ಹೋದರೆ ಒಳ್ಳೆಯ ಮನೆಯಲ್ಲಿ ಜನ್ಮ ಸಿಗ್ತದೆ. ಕೆಲವರು ಪುರುಷಾರ್ಥ ಮಾಡ್ತಾ ಮಾಡ್ತಾ ಜ್ಞಾನ ಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ಮಾಯಾ ಅಪ್ನಿ ತರಫ್ ಖೀಂಚ ಲೇತಿ. ಮಾಯೆ ತನ್ನ ಕಡೆಗೆ ಎಳ್ಕೊಂಡು ಬಿಡ್ತದೆ. ಏಕ್ ತರಫ್ ಹೇ ರಾವಣ್ ಕಿ ಮತ್, ದೂಸರಿ ತರಫ್ ಹೇ ರಾಮ್ ಕಿ ಮತ್. ಸಂಗಮ ಯುಗದಲ್ಲಿ ಒಂದು ಕಡೆ ರಾವಣನ ಮತ ಇದೆ, ಮತ್ತೊಂದು ಕಡೆ ರಾಮನ ಮತ ಇದೆ. इस अंतिम जन्म में राम की मत पर चलना है. रावण की जीत होने से कभी उधर चले जाते, फिर राम से दुश्मन बन पड़ते. ಈ ಕೊನೆಯ ಜನ್ಮದಲ್ಲಿ ನಾವು ರಾಮನ ಮತದಂತೆ ನಡಿಬೇಕು. ಆದರೆ ಒಮ್ಮೊಮ್ಮೆ ರಾವಣ ಮಕ್ಕಳನ್ನು ತನ್ನ ಕಡೆ ಎಳ್ಕೋತಾನೆ, ಮಕ್ಕಳ ಮೇಲೆ ಜಯ ಪಡಿತಾನೆ, ಜಯ ಗಳಿಸ್ತಾನೆ. ಆಗ ಮಕ್ಕಳು ರಾವಣನ ಕಡೆಗೆ ಹೋಗಿಬಿಡ್ತಾರೆ. ರಾವಣನ ಪಕ್ಷಕ್ಕೆ ಸೇರಿ ರಾಮನಿಗೆ ಶತ್ರು ಆಗಿಬಿಡ್ತಾರೆ. ಉನ್ಕೆ ಲಿಯೇ ಸಜಾ ಬಡೀ ಕಡಿ. ಯಾರು ರಾಮನ ಕೈ ಬಿಟ್ಟು ಮತ್ತೆ ರಾವಣನ ಕೈ ಹಿಡಿತಾರೆಯೋ ಅವರಿಗೆ ಕೊನೆಯಲ್ಲಿ ಕಠಿಣವಾದ ಶಿಕ್ಷೆ ಸಿಗ್ತದೆ. तुमने रावण की शरण ली, फिर अगर ट्रेटर बन रावण की शरण ली तो राम की निंदा कराएंगे. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ರಾಮನ ಆಶ್ರಯಕ್ಕೆ ಬಂದು ಮತ್ತೆ ವಾಪಸ್ ಹೋಗಿ ರಾವಣನ ಆಶ್ರಯಕ್ಕೆ ಹೋಗ್ತೀರಿ, ರಾವಣನಿಗೆ ಶರಣಾಗ್ತೀರಿ ಅಂದರೆ ಅದು ರಾಮನಿಗೆ ನಿಂದೆ ಆಗ್ತದೆ, ರಾಮನಿಗೆ ನಿಂದನೆ ಆಗ್ತದೆ. तुम्हारी बुद्धि में है यह बरोबर राम राज्य और रावण राज्य का खेल बना हुआ है. ರಾವಣನ ವಶಕ್ಕೆ ಹೋಗಿ ಯಾರು ರಾವಣನ ಪಕ್ಷ ಸೇರಿಕೊಳ್ತಾರೋ ಅವರು ರಾಮನಿಗೆ ವಿರೋಧಿಗಳಾಗ್ತಾರೆ. ಅವರ ಮೂಲಕ ಪರಮಾತ್ಮನಿಗೆ, ಪರಮಾತ್ಮನ ಯಜ್ಞಕ್ಕೆ ನಿಂದನೆ ಆಗ್ತದೆ. ಯಾಕೆ ಅಂದರೆ ಜನ ಯೋಚನೆ ಮಾಡ್ತಾರೆ, ಇಷ್ಟು ವರ್ಷ ಈಶ್ವರಿಯ ಜ್ಞಾನಕ್ಕೆ ಹೋಗುವಂಥವರು ಈಗ ಯಾಕೆ ವಾಪಸ್ ಬಂದರು ಎಂಬ ಸಂಶಯ ಜನರಲ್ಲಿ ಉತ್ಪತ್ತಿಯಾಗ್ತದೆ. ಅಂದರೆ ಪರಮಾತ್ಮನ ಮೇಲೆ ಸಂಶಯ ಬರಲಿಕ್ಕೆ ಅಂಥ ಮಕ್ಕಳು ಕಾರಣಕರ್ತರಾಗ್ತಾರೆ. ಅಂದರೆ ಒಂದು ರೀತಿಯಿಂದ ಅವರು ರಾಮನಿಗೆ ನಿಂದನೆ ಮಾಡ್ತಾರೆ. बाप आकर सतो प्रधान बनाते, फिर 16 कला से 14 कला में आना है. सब कहते हम पतित भ्रष्टाचारी, पतित दुनिया का विनाश होना है, पावन दुनिया स्थापन हो रही. ಬಾಬಾ ಬಂದು ನಮ್ಮನ್ನು ಸತೋಪ್ರಧಾನ ಮಾಡ್ತಿದ್ದಾರೆ. ನಾವು ಸತೋಪ್ರಧಾನ 16 ಕಲಾ ಸಂಪನ್ನ ಆಗಿರ್ತೇವೆ. ಎರಡನೇ ಯುಗದಲ್ಲಿ 14 ಕಲೆಗಳಲ್ಲಿ ಸಂಪನ್ನ ಆಗ್ತೀವಿ. 2 ಕಲೆಗಳನ್ನು ಕಳ್ಕೊಳ್ತೇವೆ. ನಿಧಾನಕ್ಕೆ ರಾವಣನ ಸಂಘದಲ್ಲಿ ಬಂದು ಕಲೆಗಳನ್ನು ಕಳ್ಕೊಳ್ತಾ ಬರ್ತೀವಿ. ಕೊನೆಗೆ ಪತಿತ ಭ್ರಷ್ಟಾಚಾರಿ ಆಗಿಬಿಡ್ತೇವೆ. बेहद का बाप बच्चों को जान सकते हैं, अभी तुम भगवान के घर में बैठे हो. अब पतित दुनिया का विनाश, पावन दुनिया की स्थापना हो रही. ನೀವು ಹೇಗೆ ತಂದೆಯನ್ನು ತಿಳ್ಕೊಂಡಿದ್ದೀರಿ ಹಾಗೆ ತಂದೆನೂ ನಿಮ್ಮನ್ನು
ತಿಳ್ಕೊಂಡಿದ್ದಾರೆ. ನಿಮ್ಮ ಪುರುಷಾರ್ಥ ಏನು ಹೇಗೆ ಅಂತಲೂ ತಿಳ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ನೀವೀಗ ಭಗವಂತನ ಮನೆಯಲ್ಲಿ ಕುಳಿತಿದ್ದೀರಿ. ತುಮ ಬ್ರಾಹ್ಮಣ್ ಬ್ರಾಹ್ಮಣಿಯ ದೇವತಾ ಬನೆಂಗೆ, फिर क्षत्रिय वैश्य शूद्र. यह चक्र है. चक्रवर्ती तुम ब्राह्मण हो. राजयोग सीख ज्ञान धारण करने से चक्रवर्ती राजा रानी बनेंगे. तो पुरुषार्थ कर स्वर्ग में ऊंच पद पाना है. ನೀವು ಬ್ರಾಹ್ಮಣ ಬ್ರಾಹ್ಮಣಿಯರು ಎಲ್ಲ ವರ್ಣಗಳ ಚಕ್ರದಲ್ಲಿ ಬರ್ತೀರಿ. ನೀವೇ ಚಕ್ರವರ್ತಿ ಆಗ್ತೀರಿ. ರಾಜಯೋಗ ಕಲಿತು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನೀವು ಚಕ್ರವರ್ತಿ ರಾಜ ರಾಣಿ ಆಗ್ತೀರಿ. ಅದಕ್ಕಾಗಿ ಪುರುಷಾರ್ಥ ಮಾಡಿ ಸ್ವರ್ಗದಲ್ಲಿ ಉನ್ನತವಾದ ಪದವಿಯನ್ನು ನೀವು ಪಡ್ಕೋಬೇಕು. ಅಚ್ಚ मीठे मीठे सिकीलधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. इस अंतिम जन्म में राम की मत पर चलना है. कभी भी राम की शरण छोड़ रावण की शरण में जाकर बाप की निंदा नहीं करानी है. ಈ ಅಂತಿಮ ಜನ್ಮದಲ್ಲಿ ನೀವು ರಾಮನ ಮತದಂತೆ ನಡಿಬೇಕು. ಯಾವತ್ತೂ ರಾಮನ ಆಶ್ರಯವನ್ನು ಬಿಟ್ಟು ರಾವಣನಿಗೆ ಶರಣಾಗಬಾರದು. ರಾವಣನಿಗೆ ಶರಣಾಗಿ ತಂದೆಯ ನಿಂದನೆಗೆ ಕಾರಣ ಆಗಬಾರದು. ತಂದೆಗೆ ನಿಂದನೆ ಮಾಡಿಸಬಾರದು. ಎರಡನೇದು, सजाओं से छूटने के लिए योगी बन विकर्म विनाश करने हैं. पवित्र दुनिया में चलने के लिए पवित्र जरूर बनना है. ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕಾಗಿ ಯೋಗಿಯಾಗಬೇಕು. ವಿಕರ್ಮಗಳನ್ನು ವಿನಾಶ ಮಾಡ್ಕೋಬೇಕು. ಪವಿತ್ರ ಪ್ರಪಂಚಕ್ಕೆ ಹೋಗುವುದಕ್ಕಾಗಿ ಪವಿತ್ರ ಆಗಬೇಕು. वरदान. बेहद के अधिकार को स्मृति में रख संपूर्णता की बधाइयाँ मनाने वाले मास्टर रचयिता भव. ಬೇಹದ್ದಿನ ಅಧಿಕಾರವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸಂಪೂರ್ಣತೆಯ ಅಭಿನಂದನೆಗಳನ್ನು ಪರಸ್ಪರರಿಗೆ ಹಂಚುವಂತಹ ಕೊಡುವಂತಹ मास्टर रचयिता आगिरी. संगम पर आप बच्चों को वर्षा भी प्राप्त है. पढ़ाई के आधार पर सोर्स ऑफ इनकम भी है और वरदान भी मिले हुए. तीनों ही संबंध से इस अधिकार को स्मृति में इमर्ज रख कर हर कदम उठाओ. अभी समय प्रकृति और माया विदाई के लिए इंतज़ार कर रही है. ಸಂಗಮ ಯುಗದಲ್ಲಿ ನಿಮಗೆ ತಂದೆಯಿಂದ ಆಸ್ತಿ ಸಿಕ್ಕಿದೆ. ಶಿಕ್ಷಕನಿಂದ ಶಿಕ್ಷಣ ಪ್ರಾಪ್ತಿಯಾಗ್ತಾ ಇದೆ. ಅದರ ಆಧಾರದಿಂದ ಭವಿಷ್ಯದಲ್ಲಿ ನಿಮಗೆ ಸಂಪತ್ತು ಸಿಗಲಿದೆ. ಹಾಗೂ ಸದ್ಗುರು ತಂದೆಯಿಂದ ನಿಮಗೆ ಸಂಗಮ ಯುಗದಲ್ಲಿ ಸಾಕಷ್ಟು ವರದಾನಗಳು ಸಿಕ್ಕಿವೆ. ಮೂರು ಸಂಬಂಧದ ಅಧಿಕಾರದಿಂದ ಮೂರು ಸಂಬಂಧದ ಸ್ಮೃತಿಯನ್ನು ಸದಾ ಇಮರ್ಜ್ ಆಗಿ ಇಟ್ಕೊಂಡು
ಇಮರ್ಜ್ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಾ ಹೋಗ್ರಿ. ಈಗ ಸಮಯ, ಪ್ರಕೃತಿ ಮತ್ತು ಮಾಯೆ ನಿಮ್ಮಿಂದ ದೂರ ಹೋಗೋದಕ್ಕೆ ನಿಮ್ಮ ಅನುಮತಿಗಾಗಿ ನಿರೀಕ್ಷೆ ಮಾಡ್ತಾ ಇದೆ. ಸಿರ್ಫ್ ಆಪ್ ಮಾಸ್ಟರ್ रचयिता बच्चे संपूर्णता की बधाइयाँ मनाओ तो विदाई ले लेंगे. ನೀವು ಮಾಸ್ಟರ್ ರಚಯಿತನ ಮಕ್ಕಳು. ಮಾಸ್ಟರ್ ರಚಯಿತ ಆದಂಥವರು ಸಂಪೂರ್ಣತೆಯ ಶುಭಾಶಯಗಳನ್ನು ಪರಸ್ಪರ ಹಂಚ್ಕೊಳ್ಳಿ. ಅಂದರೆ ಸಂಪೂರ್ಣ ಸ್ಥಿತಿಗೆ ತಲುಪ್ರಿ. ಆಗ ಮಾಯೆ ನಿಮ್ಮಿಂದ ವಿದಾಯಿ ತೆಗೆದುಕೊಳ್ತದೆ. नॉलेज के आईने में देखो कि अगर इसी घड़ी विनाश हो जाए तो मैं क्या बनूँगा. ಜ್ಞಾನ ದರ್ಪಣದಲ್ಲಿ ನಿಮ್ಮ ಸ್ಥಿತಿಯನ್ನು ನೋಡ್ಕೊಳ್ಳಿ. ಈ ಕ್ಷಣದಲ್ಲಿ ವಿನಾಶ ಆಗಿಬಿಟ್ಟರೆ ನಾನು ಏನಾಗ್ತೀನಿ, ನನ್ನ ಪದವಿ ಯಾವುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿರಿ. श्लोगन. हर समय हर कर्म में बैलेंस रखो तो सर्व की ब्लेसिंग स्वतः प्राप्त होंगी. ಪ್ರತಿ ಸಮಯದಲ್ಲಿ, ಪ್ರತಿ ಕರ್ಮದಲ್ಲಿ ಬಾಬಾ ತಿಳಿಸಿದ ಬ್ಯಾಲೆನ್ಸನ್ನು ಇಟ್ಕೊಳ್ಳಿ. ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್, ಯೋಗ ಮತ್ತು ಸೇವೆಯಲ್ಲಿ ಬ್ಯಾಲೆನ್ಸ್, ಲೌಕಿಕ ಮತ್ತು ಅಲೌಕಿಕದಲ್ಲಿ ಬ್ಯಾಲೆನ್ಸ್. ಈ ಥರ ಅನೇಕ ರೀತಿಯ ಬ್ಯಾಲೆನ್ಸನ್ನು ಬಾಬಾ ನಮಗೆ ಹೇಳಿಕೊಟ್ಟಿದ್ದಾರೆ. ಆ ಥರ ನೀವು ಸಮತೋಲತ್ವದ ಜೀವನವನ್ನು ನಡೆಸಿರಿ. ಆಗ ಸರ್ವರ ಬ್ಲೆಸ್ಸಿಂಗ್ಸ್ ಅಂದರೆ ಆಶೀರ್ವಾದಗಳು ನಿಮಗೆ ಪ್ರಾಪ್ತಿಯಾಗ್ತವೆ. ಲವ್ ಮತ್ತು ಲಾ, ಪ್ರೀತಿ ಮತ್ತು ನೀತಿಯಲ್ಲಿ ಬ್ಯಾಲೆನ್ಸ್, ಸಿಂಪಲ್ ಮತ್ತು ಸ್ಯಾಂಪಲ್ ಆಗೋದರಲ್ಲಿ ಬ್ಯಾಲೆನ್ಸ್. ಈ ಥರ ಬಾಬಾ ಯಾವ ಯಾವ ರೀತಿಯ ಬ್ಯಾಲೆನ್ಸನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಸಮಯಕ್ಕೆ ಸರಿಯಾಗಿ ನೆನಪು ಮಾಡಿಕೊಡ್ತಾ ಆ ರೀತಿಯಲ್ಲಿ ಕರ್ಮ ಮಾಡಿರಿ. ಆಗ ತಂದೆ ಹಾಗೂ ಸರ್ವರಿಂದ ನಿಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗ್ತವೆ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.